ಹೆಸರು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಕೆಆರ್ಪೇಟೆಯಲ್ಲಿ ಪೊಲೀಸ್ ಸುಪರ್ದಿಯಲ್ಲಿ ಗ್ಯಾಸ್ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗ್ಯಾಸ್ ಟ್ರಬಲ್ ಅಥವಾ ಸಿಲಿಂಡರ್ ಸಮಸ್ಯೆ ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಕೆಆರ್ಪೇಟೆಯಲ್ಲಿ ಪೊಲೀಸರ ಸುಪರ್ದಿನಲ್ಲಿ ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಾಗಿ HP ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕಿತ್ತಾಡ್ತಿದ್ದಾರೆ. ಇನ್ನು ಜನರ ಕಿತ್ತಾಟ ಗದ್ದಲ ಹೆಚ್ಚಾಗಿ ಪೊಲೀಸ್ ಠಾಣೆಗೆ ಗ್ಯಾಸ್ ಹಂಚಿಕೆ ಶಿಫ್ಟ್ ಆಗಿದೆ. ಪೊಲೀಸ್ ಠಾಣೆ ಮುಂದೆ ಪೊಲೀಸರು ಸುಪರ್ದಿಯನ್ನ ವಹಿಸಿಕೊಂಡಿದ್ದಾರೆ. ಸಿಲಿಂಡರ್ಗಾಗಿ ಬಿಸಿಲಲ್ಲೂ ಕೂಡ ಠಾಣೆ ಮುಂದೆ ಜನ ಕ್ಯೂ ನಿಂತಿರುವಂತದ್ದು. ಮಂಡ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ, ಅಂದ್ರೆ ಸಿಗ್ತಾ ಇಲ್ಲ. ಹಾಗಾಗಿ ಯಾರು ಏಜೆಂಟ್ ಇರ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ ಹಂಚಿಕೆ ಮಾಡ್ತಾರೆ, ಅಲ್ಲಿ ಮುಗಿಬಿದ್ದು ಹೋಗ್ತಾ ಇರ್ತಾರೆ, ಜನತೆ ಕಿತ್ತಾಡ್ತಾ ಇರ್ತಾರೆ. ಅದನ್ನ ಪೊಲೀಸರು ಈಗ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಟ್ಟಾಗ ಪೊಲೀಸರೇ ಅದನ್ನ ಹಂಚಿಕೆ ಮಾಡಿದ್ರೆ ಒಳ್ಳೇದು ಅಂತ ಮುಂದಾಗಿರುವಂತದ್ದು. ಹಾಗಾಗಿ ಪೊಲೀಸ್ ಠಾಣೆ ಮುಂದೆ ಕೂಡ ಬಿಸಿಲು ಅಂತಾನು ನೋಡ್ತಾ ಇಲ್ಲ, ಮುಗಿಬಿದ್ದು ಸಾಲಿನಲ್ಲಿ ನಿಂತು ಕಾದು ಸಿಲಿಂಡರ್ ಅನ್ನ ತಗೊಂಡು ಹೋಗ್ತಾ ಇರುವಂತದ್ದು ಜನತೆ. ರಾಜ್ಯದ ಎಲ್ಲಾ ಕಡೆ ಈ ಸಮಸ್ಯೆ ಮುಂದುವರೆದಿದೆ. ನಾವು ನೋಡ್ತಾ ಇರುವಂತದ್ದು ಮಂಡ್ಯದ ಕೆಆರ್ಪೇಟೆಯಲ್ಲಿ ಎಷ್ಟರ ಮಟ್ಟಿಗೆ ಬಿಸಿಲಿದ್ರೂ ಕೂಡ ಜನ ಗ್ಯಾಸ್ ಸಿಲಿಂಡರ್ಗಾಗಿ ಕಾದು ನಿಂತಿರ್ತಾರೆ ಅನ್ನೋದನ್ನ ಇದು ಪೊಲೀಸ್ ಸುಪರ್ದಿಗೆ ಬಂದು ನಿಂತಿದೆ ಹಂಚಿಕೆಯನ್ನ ಮಾಡುವಂಥದ್ದು. ಯಾಕಂದ್ರೆ ಅಲ್ಲಿ ಕಿತ್ತಾಟ ಹೆಚ್ಚಾಗ್ತಾ ಇರುತ್ತೆ. ಇನ್ನು ಏಜೆಂಟ್ ಏನಿರ್ತಾರೆ ಅವರು ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆವಾಗ ಪೊಲೀಸರು ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಪೊಲೀಸ್ ಠಾಣೆ ಮುಂದೆ ಪೊಲೀಸ್ ಸುಪರ್ದಿನಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಪೊಲೀಸ್ ಠಾಣೆಗೆ ಈ ಒಂದು ಹಂಚಿಕೆ ವಿಚಾರ ಶಿಫ್ಟ್ ಆಗಿರುವಂತದ್ದು. HP ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕಿತ್ತಾಡ್ತಾ ಇರ್ತಾರೆ, ನಾ ಮುಂದು ತಾ ಮುಂದು ಅಂತ. ಆ ಸಂದರ್ಭದಲ್ಲಿ ಹೆಂಗಸಿರ್ತಾರೆ, ಯುವಕರು, ಹಿರಿಯರು ಯಾರು ಕೂಡ ಬಿಸಿಲು ಅಂತಾನು ಕೂಡ ನೋಡ್ತಿಲ್ಲ. ಇವಾಗ ಒಂದು ಗ್ಯಾಸ್ ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಕಿತ್ತಾಟಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಪೊಲೀಸರೇ ಮುಂದೆ ನಿಂತು ತಮ್ಮ ಠಾಣೆಗೆ ಎಲ್ಲರನ್ನ ಕರ್ಕೊಂಡು ಹೋಗಿ ಹಂಚಿಕೆಯನ್ನ ಮಾಡೋಕೆ ಮುಂದಾಗಿರುವಂತದ್ದು. ಅಲ್ಲೂ ಕೂಡ ಕ್ಯೂ ಹೆಚ್ಚಾಗಿದೆ, ಬಿಸಿಲು ಅಂತಾನು ನೋಡ್ತಾ ಇಲ್ಲ, ಕಾದು ಕೂತಿರುವಂಥದ್ದು ಜನತೆ. ಅಟ್ಲೀಸ್ಟ್ ಒಂದು ಗ್ಯಾಸ್ ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ನಮ್ಮ ಮನೆಗೆ ಅನ್ನೋಷ್ಟರ ಮಟ್ಟಿಗೆ ಜನತೆ ಬಂದಿರುವಂಥದ್ದು. ನೋಡಿ ಪೊಲೀಸರು ಲೈನ್ ನಿಂತು ಸಿಲಿಂಡರ್ ಕೊಡಿಸ್ತಾ ಇದಾರೆ ನೋಡಿ.